ಇನ್ನು ಮಳೆಗೆ ಪುತ್ತೂರು ನಗರಸಭೆಯ ಕಾಂಪೌಂಡ್ ಕುಸಿತ ಆಗಿದೆ. 3 ಆಟೋ ಮೇಲೆ ನಗರಸಭೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕಾಂಪೌಂಡ್ನ ಬದಿಯಲ್ಲೇ ಇರುವ ಆಟೋ ರಿಕ್ಷಾ ನಿಲ್ದಾಣ ಇದು. ಬಲ್ನಾಡಿನ 3 ಸರ್ವಿಸ್ ಆಟೋ ರಿಕ್ಷಾಗಳು ಜಖಮಾಗಿದೆ. ಆಟೋದಲ್ಲಿ ಯಾರೂ ಇರಲಿಲ್ಲ, ಹೀಗಾಗಿ ದುರಂತ ತಪ್ಪಿದೆ. ಒಂದು ವೇಳೆ ಆಟೋದಲ್ಲೇನಾದರೂ ಚಾಲಕರು ಪ್ರಯಾಣಿಕರು ಇದ್ದಾಗೇನಾದರೂ ಕುಸಿದು ಬಿದ್ದಿದ್ದರೆ ದುರಂತನೇ ಆಗೋಗ್ತಾ ಇತ್ತು. ರಸ್ತೆಗೆ ಬಿದ್ದಂಥ ಮಣ್ಣನ್ನು ಸದ್ಯ ಪುತ್ತೂರಿನ ನಗರಸಭೆ ಸಿಬ್ಬಂದಿ ತೆರವುಗೊಳಿಸ್ತಾ ಇದ್ದಾರೆ. ಸ್ಥಳಕ್ಕೆ ಪುತ್ತೂರು ನಗರಸಭಾ ಉಪಾಧ್ಯಕ್ಷ ಮತ್ತು ಸದಸ್ಯರು ಭೇಟಿ ಕೊಟ್ಟಿದ್ದಾರೆ. ಇದು ಮೊನ್ನೆಯಿಂದ ಒಂದು 2-3 ದಿನಗಳಿಂದ ಧಾರಾಕಾರವಾಗಿ ಸುರಿಯೋ ಮಳೆ. ಮೊನ್ನೆಯಿಂದ ಯೆಲ್ಲೋ ಅಲರ್ಟ್ ಇತ್ತು, ಇವತ್ತು ರೆಡ್ ಅಲರ್ಟ್ ಇದೆ. ಅದರ ಭಾಗವಾಗಿ ಬಹುಶಃ ಬೆಳಗ್ಗೆಯಿಂದ ಎಡೆಬಿಡದ ಮಳೆ, ನಿನ್ನೆ ರಾತ್ರಿ ಕೂಡ ಮಳೆ ಇತ್ತು, ಇವತ್ತು ಎಡೆಬಿಡದ ಮಳೆಯಿಂದಾಗಿ ಇದರ ನಗರಸಭೆಯಿಂದ ಎಲ್ಲ ಹರಿಯುವಂಥ ನೀರುಗಳು ಮತ್ತು ಮೇಲಿನ ಯಾವುದು ಫ್ಲೋರ್ನ ಮೇಲೆ ಕರೆಕ್ಟಾದ ನೀರುಗಳು ಒಂದೇ ದಾರಿಯಿಂದಾಗಿ ಬಂದ ಕಾರಣ ಬಹುಶಃ ಅದು ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಮಳೆಗಾಲದ ಸಮಯದಲ್ಲಿ ಯಾವ ರೀತಿ ಏನಾಗ್ತದೆ ಯಾವ ಸಂದರ್ಭದಲ್ಲಿ ಅಂತೇಳಿ ಎಲ್ಲಿ ಹೇಳಲಿಕ್ಕಿಲ್ಲ. ಅದಕ್ಕೆ ಮೂಲ ಕಾರಣ ಅಂತೇಳಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಬಹುಶಃ ನೀರಿನ ಪ್ರೆಷರಿಂದಾಗಿ ಅದು ಇದು ಏನು ತಡೆಗೋಡೆ ಇದೆ ಅದು ಹೊರಗೆ ಬಂದೆ. ಅದು ಇದರಲ್ಲಿ ಕೆಂಪು ಕಲ್ಲಲ್ಲಿ ಕಟ್ಟಿದಂಥದ್ದು. ಬಹುಶಃ ಏನಾದರೂ ಸಣ್ಣ ಒಂದು ನೀರು ಹೋಗಲಿಕ್ಕೆ ಬಹುಶಃ ಅವಕಾಶ ಇಲ್ಲದ ಕಾರಣ ಅದು ಒಂದೇ ಕಡೆ ಪ್ರೆಷರ್ ಆಗಿ ಹೊರಗೆ ಬಿದ್ದಿದೆ. ಅದರಲ್ಲಿ ಒಂದು 3 ರಿಕ್ಷಾಕ್ಕೆ ಬಹುಶಃ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.